शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಆತ್ಮೀಯ ಮಾಧ್ಯಮ ಬಾಂಧವರಿಗೆ ಮೊಟ್ಟ ಮೊದಲನೇದಾಗಿ ತಮಗೆಲ್ಲರಿಗೂ ನಾನು ಈ ನಮ್ಮ ಬಿಜಾಪುರ ಜಿಲ್ಲಾ ಮಂಟಪ ಮೈಕ್ ಲೈಟ್ ಮತ್ತು ಫ್ಲವರ್ ಡೆಕೋರೇಟರ್ ಮಾಲೀಕರ ಸಂಘದ ವತಿಯಿಂದ ತಮಗೆಲ್ಲರಿಗೆ ಮೊದಲ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ದಿವಸ ನಾವು ನಿಮಗೆ ಒಂದು ಸಂದರ್ಶನಗೋಸ್ಕರ ನಾವು ಕರೆದಿದ್ದೀವಿ. ಯಾಕಂತ ಹೇಳಿದ್ರೆ ನಾವು ಬಿಜಾಪುರ ಜಿಲ್ಲೆಯಲ್ಲಿ 15 ಮತ್ತು 16ನೇ ತಾರೀಕಿನಂದು ಇದೇ ಬರುವಂಥ ತಾರೀಕಿನಂದು ನಾವೇನದ ಅಂತ ಹೇಳಿದ್ರೆ ನಮ್ಮ ಜಿಲ್ಲಾ ಸಂಘಟನೆಯ 28ನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರವಾಗಿ ತಮ್ಮ ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆಯಲ್ಲಿ ಹಾಗೂ ಉತ್ತರ ಕರ್ನಾಟಕದ ಎಲ್ಲ ಕಡೆ ಅಂದರೆ ದಕ್ಷಿಣದಲ್ಲಿ ಹೇಳುವಂಥದ್ದು ಏನಿಲ್ಲ. ಯಾಕಂದರೆ ಮೊನ್ನೆ ಅಲ್ಲಿ ನಮ್ಮದು ರಾಜ್ಯ ಮಟ್ಟದ ಒಂದು ಸಮಾವೇಶ ಆಗ್ಯದ. ಕೆಲವು ಜನ ಬಂದಿದ್ದಿಲ್ಲ, ಅವ್ರಿಗೋಸ್ಕರವಾಗಿ ಈ ಒಂದು ಸಮ್ಮೇಳನವನ್ನು ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ಕರೆಯುವಂಥ ಒಂದು ಉದ್ದೇಶದಿಂದ ಈ ಒಂದು ಬೃಹತ್ ಸಮಾವೇಶ ಮಾಡಬೇಕು, ವಾರ್ಷಿಕ ಸ್ನೇಹ ಸಮ್ಮೇಳನ ನಡೆಸಬೇಕಂಥೇಳಿ ವಿಚಾರ ಮಾಡಿ ನಾವೆಲ್ಲರೂ ನಮ್ಮ ಸಂಘದ ಪದಾಧಿಕಾರಿಗಳಲ್ಲಿ ಎಲ್ಲರೂ ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕಂಥೇಳಿ ನಾವು ನಿರ್ಧರಿಸಿ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇವತ್ತು ನಿಮ್ಗೆ ಒಂದು ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ನಾವು ಮೊದಲು ನಮ್ಮ ಸಂಘಟನೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕಂತ ವಿಚಾರ ಮಾಡಿದ್ದೇನೆ. ಮೊದಲು ಏನದು ಅಂತ ಹೇಳಿದ್ರೆ ನಾವು ಎಲ್ಲರೂ ಅಸಂಘಟಿತರಿದ್ದೀವಿ. ಒಟ್ಟು ಸಂಘಟನೆ ಇದ್ದಿದ್ದಿಲ್ಲ ನಮ್ಮ ಬಿಜಾಪುರನಲ್ಲಿ. ನಮಗೆ ಸಾಕಷ್ಟು ತೊಂದರೆಗಳಾಗ್ತಿದ್ದು. ಆದರೆ ಸಂಘಟನೆ ಇರಲಾರ್ದಕ್ಕೆ ಅವು ಸಮಸ್ಯೆಗಳನ್ನು ಬಗೆಹರಿಸೋದು ನಮಗೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಭಾಳ ಅಂದರೆ ಭಾಳ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರವಾಗಿ ಏನದು ಅಂತ ಹೇಳಿದ್ರೆ ನಾವು 1997ರಾಗ ಬಿಜಾಪುರ ಜಿಲ್ಲಾ ಮಂಟಪ ಮಾಲೀಕರ ಸಂಘ ಅಂಥೇಳಿ ರಿಜಿಸ್ಟ್ರೇಷನ್ ಮಾಡಿಸಿ ನಾವು ಒಂದು ಸಂಘಟನೆಯನ್ನು ಪ್ರಾರಂಭಿಸಿದ್ದೀವಿ. ಅವತ್ತಿನಿಂದ ಹಿಡಿದು ಇಲ್ಲಿವರೆಗೆ ನಾವು ಪ್ರತಿ ವರ್ಷ ವಾರ್ಷಿಕ ಸ್ನೇಹ ಸಮ್ಮೇಳನ ಅಂತ ತಿಳ್ಕೊಂಡು ನಾವು ಮಾಡ್ಕೊತ ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ವರ್ಷಕ್ಕೆ ಒಂದು ಸಲ ಆದರೆ ಯಾಕಾಗೋಲ್ದು, ಯಾಕಂದ್ರೆ ನಮ್ಮ ಎಲ್ಲ ಜನರಿಗೆ ಸೇರಿಸಬೇಕು, ಎಲ್ಲರಿಗೂ ಒಂದುಗೂಡಿಸಬೇಕು, ಎಲ್ಲರೂ ತಮ್ಮ ತಮ್ಮ ಸಮಸ್ಯೆಗಳನ್ನು ಎಲ್ಲರ ಮುಂದೆ ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡೋಸ್ಕರ ಈ ಸಮ್ಮೇಳನಗಳನ್ನು ನಾವು ಹಮ್ಕೋತ ಬಂದಿದ್ದೀವಿ. ಇದಕ್ಕಿಂತ ಮುಂಚೆ ನಾವೇನದ ಅಂತ ಹೇಳಿದ್ರೆ ಪ್ರತಿ ವರ್ಷ ಮೊದಲು ಇದು ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆಗಳನ್ನು ನಡೆಸಿದ್ದೀವಿ. ಅಲ್ಲಿ ಅಷ್ಟೇ ಅಲ್ಲದೆ ಸಂಗೀತ ಸ್ಪರ್ಧೆಗಳನ್ನು ಮಾಡಿದ್ದೀವಿ. ಮತ್ತು ನಮ್ಮ ಉದ್ಯೋಗ ಸೇವಾ ವೃತ್ತಿಯಾಗಿರೋದ್ರಿಂದ ಜನರಿಗೆ ಒಂದು ಇದು ಅನುಕೂಲ ಆಗಲಿ ಬಡ ಜನರಿಗೆ ಅಂಥೇಳಿ ನಾವು ಸಾಮೂಹಿಕ ವಿವಾಹಗಳನ್ನು ಸಹ ನೆರವೇರಿಸಿದ್ದೆವು. ಒಂದೇ ವೇದಿಕೆಯ ಮೇಲೆ ಜಾತಿ ಮತ ಪಂಥ ಭೇದಗಳನ್ನು ಯಾವುದೂ ಇರಲಾರ್ದ ಒಂದೇ ವೇದಿಕೆಯ ಮೇಲೆ ಆದಂಥ ಹಿಂದೂ ಮುಸಲ್ಮಾನರ ಮದುವೆಗಳನ್ನು ಸಹ ನಾವು 3 ಸಲ ನೆರವೇರಿಸಿಕೊಟ್ಟಿವಿ. ಅದೇ ರೀತಿಯಾಗಿ ಇನ್ನೇನದ ಅಂತ ಹೇಳಿದ್ರೆ ಇನ್ನು ಬರುವಂಥ ದಿವಸಗಳೊಳಗೆ ನಾವು ಏನದ ಅಂತ ಹೇಳಿದ್ರೆ ನಮ್ಮ ಜನರಿಗೆ ಅನುಕೂಲ ಆಗಬೇಕು. ನಮ್ಮ ಜನರಿಗೆ ಏನದ ಅಂತ ಹೇಳಿದ್ರೆ ಎಲ್ಲ ರೀತಿಯಿಂದ ಮಟೀರಿಯಲ್ಗಳು ಸಿಗಬೇಕು. ಅವರಿಗೆ ಕೆಲವೊಂದು ಕಡೆ ಒಂದು ಊರಿಗೆ ಹೋದರೆ ಒಂದೊಂದು ಊರಾಗ ಒಂದೊಂದೇ ಅಂಗಡಿ ಎಲ್ಲೋ ಒಂದೊಂದು ದಿಕ್ಕಿಗೆ ಇರ್ತಾವೆ. ಅಲ್ಲಿ ಹೋಗಿ ನೋಡಲಿಕ್ಕೆ ಮತ್ತು ವಿಚಾರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಂಥೇಳಿ ಏನದ ಅಂತ ಹೇಳಿದ್ರೆ ನಾವು ಎಲ್ಲ ಇಲ್ಲೇ ಒಂದು ಕಡೆ ನಾವು ಕರೆಸಿ ಅವ್ರಿಗೆ ಏನದ ಸಾಮಾನುಗಳನ್ನು ಸಿಗುವಂಥದ್ದೊಂದು ವ್ಯವಸ್ಥೆಯನ್ನು ಸಹ ಈ ಸಮಾವೇಶ ಒಳಗೆ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಏನದ ಅಂತ ಹೇಳಿದ್ರೆ ನಾವು ಅವರಿಗೆಲ್ಲ ಇಲ್ಲಿ ಬಂದ್ರೆ ತಮ್ಮ ಒಂದು ನಾವು ನಮ್ಮವರು ನಾವು ಹ್ಯಾಂಗೆ ಬದುಕಬೇಕು, ನಾವು ದಂಧೆ ಮಾಡಬೇಕು, ನಾವು ಯಾವ ಥರ ಇದನ್ನು ಇದು ನಮ್ಮ ವೃತ್ತಿ ಒಳಗೆ ನಮ್ಮ ಬಿಸ್ನೆಸ್ ಒಳಗೆ ಯಾವ ರೀತಿಯನ್ನು ನಾವು ಬದಲಾವಣೆಗಳನ್ನು ತರಬೇಕು, ಯಾವ ಥರ ನಾವು ಹೊಸ ಐಟಮ್ಗಳನ್ನು ನಮ್ಮಲ್ಲಿ ತೊಗೊಂಡು ಬಂದು ಗ್ರಾಹಕರಿಗೆ ನಾವು ಸೇವೆ ಮಾಡೋದು ಇಲ್ಲಿ ನಾವು ಕಲಿತೀವಿ ಎಲ್ಲರೂ ಬಂದು. ಯಾಕಂತ ಹೇಳಿದ್ರೆ ಒಂದೇ ಕಡೆ ಎಲ್ಲ ಈ ನಾಳೆ ನಡೆಯುವಂಥ ಒಂದು ಸಮ್ಮೇಳನದೊಳಗೆ ಸುಮಾರು ಒಂದು 60 ಸ್ಟಾಲ್ ನಮ್ಮಲ್ಲಿ ಬರ್ತಾಯಿದೆ. 60 ಅಂಗಡಿಗಳು ನಮ್ಮಲ್ಲಿ ಬರಾಕತ್ತಾವೆ.
ಇಲ್ಲಿ ಏನಂತೇಳಿ ತಮ್ಮ ಪ್ರತಿಯೊಂದು ವಸ್ತುಗಳನ್ನು ಅವರು ಪ್ರದರ್ಶಿಸ್ತಾರೆ. ಇದು ಯಾವ ಥರ ಈ ಥರ ಕೆಲಸ ಮಾಡ್ತದೆ, ಈ ಥರ ಮಾಡ್ತದೆ, ಸೌಂಡ್ ಈ ಥರ, ಡೆಕೋರೇಷನ್ ಈ ಥರ, ಇದು ಎಲ್ಲ ನಮ್ಮ ಜನರಿಗೆ ಅನುಕೂಲ ಆಗಲಿ ಅಂಥೇಳಿ ಇದೇ ಒಂದು ದೊಡ್ಡ ನಮ್ಮದು ಉದ್ದೇಶ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾವು ಇಷ್ಟು ದಿವಸ ನಾವು ಸಂಘಟನೆ ಇದು ಸಮ್ಮೇಳನ ಮಾಡೋದು ಉದ್ದೇಶ ಇನ್ನೊಂದು ಏನಂತ ಹೇಳಿದ್ರೆ ನಮಗೆ ಈ ಸಮ್ಮೇಳನ ಮಾಡಿ ನಾವು ಸರ್ಕಾರಕ್ಕೆ ಕೆಲವೊಂದು ವಿನಂತಿಗಳನ್ನು ಕೇಳ್ಕೊತೇ ಬಂದೀವಿ. ಆದರೆ ಇಲ್ಲಿ ತನಕ ನಮ್ಗೆ ಯಾವ ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯ ಸೌಲಭ್ಯ ಸಿಕ್ಕಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತಿಲ್ಲ ನಾಳೆ ಆದರೂ ನಮಗೇನದ ಅಂತ ಹೇಳಿದ್ರೆ ಸರ್ಕಾರ ನಮ್ಮ ಮೇಲೆ ಕಣ್ಣು ತೆರೆದು ನಮ್ಮ ಒಂದು ಸಂಘಟನೆಗೆ ಸರ್ಕಾರದಿಂದ ಆಗುವಂಥ ಸೌಲಭ್ಯಗಳನ್ನು ದೊರಕಿಸಿ ಕೊಡ್ತಾರೆ ಅನ್ನುವುದಂಥ ಒಂದು ನಮ್ಮ ಭರವಸೆ ಅದ. ಇವತ್ತಿಲ್ಲ ನಾಳೆ ಆದರೆ ಇಷ್ಟು ದಿವಸ 28 ವರ್ಷ ಆದರೂ ನಾವು ಇಲ್ಲಿವರೆಗೆ ನಾವು ಏನದ ಅಂತೇಳಿ ಸಾಕಷ್ಟು ಕೇಳ್ಕೊತ ಬಂದೀವಿ. ಮೊದಲು ನಮಗೇನದ ಅಂತೇಳಿದ್ರೆ ಸರ್ವಿಸ್ ಟ್ಯಾಕ್ಸ್ ಹಾಕಿದ್ರು ಅವಾಗಿಂದ ಹಿಡಿದು ಕೇಸಿದ ನಂತರ ಇದನ್ನು GST ಹಾಕಾಕತ್ತಾರೆ. ಈಗ ಇನ್ಮ್ಯಾಗ ಏನದ ಅಂತೇಳಿ ಎಕ್ಸಿಬಿಷನ್ ಏನದ 20 ಲಕ್ಷ ತನಕ ಕೊಟ್ಟಿದ್ದಾರೆ ಅವ್ರು ನಮಗೆ. ಬರುವಂಥ ದಿನಗಳು ನಮಗೇನದ ಅಂತ ಹೇಳಿದ್ರೆ ಈ 20 ಲಕ್ಷದಿಂದ 40 ಲಕ್ಷ ಎಕ್ಸಿಬಿಷನ್, ವಾರ್ಷಿಕ ಎಕ್ಸಿಬಿಷನ್ ಏನದ 40 ಲಕ್ಷ ಬೇಡಿಕೆ ಅದ ನಮಗೆ ಸರ್ಕಾರದಿಂದ. ಅದೊಂದು ಮಾಡಬೇಕನ್ನುವಂಥ ಉದ್ದೇಶದ. ಮತ್ತು ಅದನ್ನು ಮತ್ತು ಇನ್ನೊಂದು ನಮಗಿಲ್ಲಿ ಸಿಟಿ ಒಳಗೆ ನಮ್ಮ ಒಂದು ಭವನಗೋಸ್ಕರ ಅಂದರೆ ಇದು ಕಲ್ಯಾಣ ಮಂಟಪಗೋಸ್ಕರ ಒಂದು ಜಾಗ ಕೊಡ್ಲಿಕ್ಕೆ ಜಾಗ ಬೇಕಂಥೇಳಿ ಬೇಡಿಕೆ ಅದ. ಅಂದ್ರೆ ಸ್ಥಳಾವಕಾಶ ಮಾಡಿ ಕೊಡ್ರಿ ಅನ್ನೋವಂಥ ಬೇಡಿಕೆ ಅದ. ನಾವು ಅದಕ್ಕೆ ಬರುವಂಥ ಖರ್ಚು ಏನದ ನಾವು ಕೊಡ್ತೀವಿ. ಅದಕ್ಕೆ ಸಿಟಿ ಒಳಗೆ ನಮಗೇನದ ಒಂದು ಜಾಗ ಕೊಟ್ಟರೆ ಒಳ್ಳೇದಾಗ್ತದೆ. ಆ ನಂತರ ನಮಗೇನದ ಅಂತ ಹೇಳಿದ್ರೆ ನಮಗೆ ಗೋಡಾನ್ಗಳು ಸಿಟಿ ಒಳಗೆ ಸಣ್ಣ ಅದಾವೆ, ಒಂದು 10 ಬೈ 20, 20 ಬೈ 30 ಈ ಥರ ಅದಾವೆ. ಅದು ನಮಗೆ ಸಾಕಾಗೋದಿಲ್ಲ. ಅದ್ರಗೋಸ್ಕರವಾಗಿ ನಮಗೆ ಸಿಟಿ ಹೊರಗೆ ಏನದ ಈ APMC ಥರ ನಮಗೆ ಗೋಡೌನ್ಗಳು ವ್ಯವಸ್ಥೆ ಒಂದು ಸ್ವಲ್ಪ ಸರ್ಕಾರದಿಂದ ಆದರೆ ಒಂದೇ ಕಡೆ ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ಉದ್ದೇಶದಿಂದ ಇದೇ ಒಂದು ಸಂದೇಶ ಸರ್ಕಾರಕ್ಕೆ ಏನದ ಅಂತ ಹೇಳಿದ್ರೆ ಮಾಧ್ಯಮದವರ ಮುಖಾಂತರ ಒಂದು ಸರ್ಕಾರಕ್ಕೆ ನಾವು ತಿಳಿಸಬೇಕನ್ನುವಂಥ ನಮ್ಮದು ಒಂದು ಅಭಿಪ್ರಾಯ. ಇದು ತಮ್ಮ ಮಾಧ್ಯಮದ ಮುಖಾಂತರ ನೀವು ಅವ್ರಿಗೆ ಏನದ ಅಂತ ಹೇಳಿದ್ರೆ ತಿಳಿಸ್ತೀರಿ ಅಂಥೇಳಿ ನಮಗೆ ಒಂದು ಇದು ಐತಿ, ಭರವಸೆ ಅದ. ಇದು 15 ಮತ್ತು 16ನೇ ತಾರೀಕಿಗೆ ನಡೆಯುವಂಥ ಒಂದು ಮಹಾ ಸಮ್ಮೇಳನ ಏನದ ಅಂತ ಹೇಳಿದ್ರೆ ಇಲ್ಲಿ ನಮ್ಮದು ಕನ್ನಾನ್ ಹಾಲ್, ಹಮೀದ್ ಮುಷರಿಫ್ ಅವರ ಹಾಲ್ನಲ್ಲಿ, ಇಲ್ಲೇ ನಮ್ಮ ಬಾಗಲಕೋಟ್ ರೋಡ್ ಬ್ರಿಡ್ಜ್ ಹತ್ತಿರ ಅಂದರೆ ಬೇಗಂ ತಲಾವ್ ಹಿಂದೆ ಅಲ್ಲಿ ಒಂದು ಸ್ವಲ್ಪ ದೊಡ್ಡ ಜಾಗ ಐತಿ, ಅಲ್ಲೇ ಮಾಡ್ತಾಯಿದ್ದೇವೆ. ಸುಮಾರು ಒಂದು 3000 ಜನಸಂಖ್ಯೆ ಸೇರುವಂಥ ಒಂದು ಇದು ಐತಿ. ಇಲ್ಲಿ ಒಂದು ಉದ್ಯೋಗದವ್ರು ಅಷ್ಟೇ, ಹೊರಗಿನವರಲ್ಲ. ನಮ್ಮ ಈ ಉತ್ತರ ಕರ್ನಾಟಕದಿಂದ 14 ಜಿಲ್ಲೆಗಳು ಸೇರಿ ಅವು ಸುಮಾರು ಒಂದು 3000 ಜನ ಸೇರ್ತೀವಿ ಇಲ್ಲಿ. ಗಣ್ಯವದ್ದು ಇಲ್ಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ ನಮ್ಮ ತನ್ವಿ ಶಿವಾನಂದ ಪಾಟೀಲ್ ಸಾಹೇಬರು ಬರ್ತಾರೆ, ಮತ್ತು ನಮ್ಮ ಸುನೀಲ್ ಗೌಡ ಪಾಟೀಲ್ ಅವರು ಬರ್ತಾ ಇದ್ದಾರೆ, ಮತ್ತು ತನ್ವೀರ್ ಪೀರಾ ಹಾಶ್ಮಿ ಅವರು, ಅಬ್ದುಲ್ ಹಮೀದ್ ಮುಷರಿಫ್ ಅವರು ಇರ್ತಾರೆ, ಮತ್ತು ಗುರುಗಳಾದಂಥ ಶ್ರೀ ಶಿವಪ್ರಕಾಶ ಸ್ವಾಮಿಗಳು ಅವರು ಶಿವಾಚಾರ್ಯ ಸ್ವಾಮಿಗಳು ಅವರು ಬರ್ತಾ ಇದ್ದಾರೆ. ಆನಂತರ ಶ್ರೀ ವಿದ್ಯಮಾನ ಶಿವಾನುಭವ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯರು ಅವರು ಸಹ ಬರ್ತಾ ಇದ್ದಾರೆ. ಮತ್ತು ಇನ್ನೊಂದು ನಮ್ಮಲ್ಲಿ ನಮ್ಮ ಬಿಸ್ನೆಸ್ ಒಳಗೆ ಎಲ್ಲ ಧರ್ಮದವರು ಅದಾರ. ನಮ್ಮಲ್ಲಿ ಏನದ ಅಂತ ಹೇಳಿದ್ರೆ ಒಂದೇ ಜಾತಿಗೆ ನಾವು ಸೇರಿದವರಲ್ಲ. ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಏನೂ ಇಲ್ಲ. ನಮ್ಮಲ್ಲಿ ಏನದ ಹಿಂದೂಗಳು, ಮುಸ್ಲಿಮ್ಸರು ಅದಾರ, ಎಲ್ಲ ರೀತಿಯ ಬ್ರಾಹ್ಮಣ್ಸ್ ಅದಾರ, ಕ್ರಿಶ್ಚಿಯನ್ಸ್ ಅದಾರ, ಎಲ್ಲ ರೀತಿಯ ಜನ ನಮ್ಮಲ್ಲಿ ಅದ. ಇದು ಯಾವುದೇ ರೀತಿಯ ಇದು ಇಲ್ಲ, ಭೇದ ಭಾವ ಏನೂ ಇಲ್ಲ ಇಲ್ಲಿ. ಈಗ ದಿನಾಂಕ 15 ತಾರೀಕಿನಂದು ಬೆಳಗ್ಗೆ 10 ಗಂಟೆಗೆ ನಾವು ಮೆರವಣಿಗೆಯಿಂದ ಪ್ರಾರಂಭ ಮಾಡ್ತೀವಿ. ಅಂದರೆ ಇಲ್ಲಿ ನಮ್ಮ ಸರ್ಕಲ್ ಅದಲ್ರಿ,
ವಿಶ್ವೇಶ್ವರ ಸರ್ಕಲ್ದಿಂದ ಕನ್ನಾರ ಹಾಲ್ವರೆಗೆ ಮೆರವಣಿಗೆ ಮುಖಾಂತರ ಇಲ್ಲಿ ನಮ್ಮ ಕಾರ್ಯಕ್ರಮದ ಸ್ಥಳದವರೆಗೆ ಮೊದಲು ಮೆರವಣಿಗೆ ಮುಖಾಂತರ ಅಂದರೆ ನಾಡದೇವಿಯ ಒಂದು ಭಾವಚಿತ್ರದೊಂದಿಗೆ ನಾವೇನದು ಅಂತೇಳಿ ಪ್ರೊಸೆಷನ್ ಮಾಡ್ಕೊಂಡು ಇಲ್ಲಿ ಬರ್ತೀವಿ. ಬಂದ ನಂತರ ಈ ಮಳಿಗೆಗಳ ಒಂದು ಉದ್ಘಾಟನೆ ಕಾರ್ಯಕ್ರಮ ಆಗ್ತದೆ. ತದನಂತರ ಊಟಕ್ಕಾಗಿ ಒಂದು ಸ್ವಲ್ಪ ಟೈಮ್ ಕೊಡ್ತಾ ಇದ್ದೇವೆ. ನಂತರ ಸಾಯಂಕಾಲ 4 ಗಂಟೆಗೆ ಇದು ನಮ್ಮದು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಆಗ್ತದೆ. ಅದರಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸೋರು ಶ್ರೀ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಅಲ್ ಹಜ್ ಸೈಯದ್ ಮೊಹಮ್ಮದ್ ತನ್ವೀರ್ ಪೀರಾ ಹಾಶ್ಮಿ ಇವರು ಏನದ ಅಂತೇಳಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದರೊಳಗೆ ಅಧ್ಯಕ್ಷರಾಗಿ ನಮ್ಮ ಮೆಹಬೂಬ್ ಮುಲ್ಲಾ ಹಾಗೂ ಗುಂಡಯ್ಯ ಸ್ವಾಮಿ ಹಿರೇಮಠ ಅವರು ಮಾಡ್ತಾ ಇದ್ದಾರೆ. ಉದ್ಘಾಟಕರಂಥೇಳಿ ಶ್ರೀ ಸುನೀಲ್ ಗೌಡ ಬಿ ಪಾಟೀಲ್ ಹಾಗೂ ಶ್ರೀ ಶಿವಾನಂದ ಎಸ್ ಪಾಟೀಲ್, ಅಬ್ದುಲ್ ಹಮೀದ್ ಮುಷ್ರೀಫ್ ಇವರು ಏನದ ಅಂತ ಹೇಳಿದ್ರೆ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳೆಂದು ಅಬ್ದುಲ್ ಕರೀಂ ಅತ್ತಾರ್, ಆರ್ ಲಕ್ಷ್ಮಣ್, ಶ್ರೀ ಅಲ್ ಹಜ್ ಎಜಾಜ್ ಅಹಮದ್ ಗುಡಿಗೇರಿ, ಅಬ್ದುಲ್ ಅಜೀಜ್ ಎಚ್ ಢಾಲಾಯತ್, ಹಾರೂನ್ ರಶೀದ್ ಮಾಶಾಳ್ಕರ್, ರಫೀಕ್ ಪುಣೇಕರ್, ಇಮ್ತಿಯಾಜ್ ಮುಲ್ಲಾ, ಶಾಂತಯ್ಯ ಹಿರೇಮಠ, ಜ್ಞಾನೇಶ್ವರಿ ಎಚ್ ಪಂಡಿತ್ ಹಾಗೂ ಶ್ರೀಕಾಂತ್ ಕುಂದನಗಾರ್ ಹಾಗೂ ರಾಜು ಬಿಜ್ಜರ್ಗಿ ಇವರು ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ತದನಂತರ ಅದೇ ದಿವಸ ರಾತ್ರಿ ಮನೋರಂಜನೆಗೆಂದು ಆರ್ಕೆಸ್ಟ್ರಾ ಒಂದು ನೆರವೇರಿಸ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ. ಅಂದರೆ ಬಂದ ಜನರಿಗೆ ಬೇಸರ ಆಗಬಾರ್ದು. ಅದೇ ದಿವಸ ಏನದು ಅಂತ ಹೇಳಿದ್ರೆ ರಾತ್ರಿ ಮನೋರಂಜನೆ ಕಾರ್ಯಕ್ರಮ ಸಹಿತ ನಮ್ಮ ಹುಸೇನ್ ಪುಣೇಕರ್ ಇವರು ನಡೆಸಿಕೊಡ್ತಾ ಇದ್ದಾರೆ. ಮತ್ತು ಮರುದಿವಸ ಬೆಳಗ್ಗೆ ಅಲ್ಪೋಪಹಾರ ಆದ ನಂತರ ಮುಂದೆ ಇದು ನಮ್ಮ ಡಿಸ್ಟಿಕ್ ಒಳಗೆ ಮತ್ತು ಯಾವುದೇ ಜಿಲ್ಲೆ ಒಳಗೆ ತಮ್ಮ ಸಮಸ್ಯೆಗಳನ್ನು ಹೇಳುವ ಸಂಬಂಧ ಏನದಂತೆ ಎಲ್ಲ ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಗಳ ನಡುವೆ ಏನದ ಒಂದು ವಿಚಾರ ವಿಮರ್ಶೆ ನಡೀತಾ ಇದೆ. ಎಲ್ಲಿ ಏನು ಕುಂದು ಕೊರತೆಗಳು ಅದಾವೆ ಅವನ್ನು ಯಾವ ಥರ ಸುಧಾರಿಸ್ಕೊಳ್ಬೇಕು ಅನ್ನೋದು ಒಂದು ಉದ್ದೇಶ. ಆ ನಂತರ ಸಮಾರಂಭ ಸಾಯಂಕಾಲ 4 ಗಂಟೆಗೆ ಏನದ ಅಂತ ಹೇಳಿದ್ರೆ ಅದರಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸೋರು ಶ್ರೀ ವಿದ್ಯಮಾನ್ಯ ಶಿವಾಭಿನವ ಜಯಶಾಂತ ಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಬರ್ತಾ ಇದ್ದಾರೆ. ಹಾಗೂ ಅದೇ ಥರ ಡಾಕ್ಟರ್ ಸೈಯದ್ ತಕ್ಕಿ ಪೀರಾ ಹುಸೇನಿ ಇವರು ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಅಬ್ದುಲ್ ಕರೀಂ ಅತ್ತಾರ್ ಹಾಗೂ ಶ್ರೀ ಮಂಜುನಾಥ್ ಕೋರಿ ಇವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳೆಂದು ಮೆಹಬೂಬ್ ಮುಲ್ಲಾ, ಆರ್ ಲಕ್ಷ್ಮಣ, ಎಂ ರಾಜೇಶ್ ಸಾಬ್ ಇವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಆನಂತರ ಆ ಕಾರ್ಯಕ್ರಮ ಮುಗಿದ ನಂತರ ಈ ನಮ್ಮ ಕಾರ್ಯಕ್ರಮಕ್ಕೆ ಏನದ ಅಲ್ಲಿಗೆ 2ನೇ ದಿವಸದ ನಾವು ಅಲ್ಲಿಗೆ ಕೊಟ್ಟುಬಿಡ್ತೀವಿ, ಮುಕ್ತಾಯ ಮಾಡ್ತೀವಿ. ಹಾಂ ಒಂದು ಇದರಲ್ಲಿ ಫ್ಲವರ್ ಡೆಕೋರೇಟರ್ಸ್ ಅಂತ ಹೇಳಿದ್ರೆ ಫ್ಲವರ್ನಲ್ಲಿ ಸಾಕಷ್ಟು ವಿವಿಧ ಪ್ರಕಾರದ ಹೂಗಳು ಮತ್ತು ಅದು ಡಿಸೈನ್ ಮಾಡಿದ್ದು ಅವು ಯಾವ ಥರ ಡಿಸೈನಿಂಗ್ ಮಾಡಬೇಕು ಮತ್ತು ಯಾವ ಥರ ಅದನ್ನು ಹೇಳಿಕೊಡ್ತಾರೆ. ಈ ಥರ ಡಿಸೈನಿಂಗ್ ಮಾಡಬೇಕು, ಈ ಥರ ಲೈಟಿಂಗ್ ಆಗಬೇಕು ಮತ್ತು ಇದೇ ಥರ ಏನದ ಅಂತ ಹೇಳಿದ್ರೆ ತೊಟ್ಟಲ್ಗಳು ಅವು ಏನದಂತ ಸ್ಟೇಜ್ ನಿರ್ವಹಿಸೋದು ಅದನ್ನು ಹೇಳ್ತಾರೆ. ಮತ್ತು ಲೈಟಿಂಗ್ ವ್ಯವಸ್ಥೆ ಅವರು ಸಹ ಬರ್ತಾ ಇದ್ದಾರೆ. ಲೈಟಿಂಗ್ ಸಂಬಂಧ ಲೈಟಿಂಗ್ ವಿವಿಧ ಪ್ರಕಾರದ ಅಂದರೆ ಕೆಲವೊಬ್ಬರು ನೋಡಿರೋದಿಲ್ಲ ಅಂಥ ಲೈಟಿಂಗ್ಗಳು ಬಂದಾವೆ ಈಗ. ಅವು ಏನದ ಇಲ್ಲಿ ಜನರಿಗೆಲ್ಲ ತೋರಿಸಿದ್ರೆ ತಮ್ಮ ಹಳ್ಳಿಗಳಲ್ಲಿ ತಮ್ಮ ಗ್ರಾಮಗಳಲ್ಲಿ ಅದನ್ನು ಅವರು ಹಾಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಶಾಮ್ಯಾನ ಒಳಗೆ ಏನದ ಅಂತ ಹೇಳಿದ್ರೆ ಶಾಮ್ಯಾನ ಅರ್ಬಿ ಸುಮಾರು ಒಂದು 100 ಟೈಪ್ ಅರ್ಬಿಗಳು ಬರ್ತಾವೆ ಇಲ್ಲಿ. ಅವು ಏನದ ಅವ್ರಿಗೆ ನೋಡ್ಲಿಕ್ಕೆ ಸಿಗ್ತಾವೆ. ಮತ್ತೇನದ ಅವ್ರು ಖರೀದಿ ಮಾಡೋದಿತ್ತಂದ್ರೆ ಇಲ್ಲಿ ನೋಡಿಕೊಂಡು ಅವರು ಆರ್ಡರ್ ಕೊಡ್ಬೋದು. ಮುಂದೆ ಏನದ ಅವ್ರು ಬಿಲ್ಲಿಂಗ್ ಆಗಿ ಅವರು ತಮ್ಮಷ್ಟಕ್ಕೆ ತಾವು ತರಿಸ್ಕೊಂಡಿರ್ತಾರೆ. ಬೇರೆ ಡಿಶ್ ಇಲ್ಲ, ಮಹಾರಾಷ್ಟ್ರದವರು ಅದಾರ, ಹುಬ್ಳಿದವ್ರು ಅದಾರ, ಬೆಂಗಳೂರದವ್ರು ಅದಾರ, ಈಗ ಎಲ್ಲ ಕಡೆಯಿಂದ ಬರ್ತಾರೆ. ಗುಂಟೂರು ಈಗ ಏನಾಗ್ತದೆ ಗೊತ್ತೇನ್ರಿ, ಈಗ ಮೊದಲು ನಾವು ಏನಿತ್ತು ಈಗ ಹೈದರಾಬಾದ್ ಒಳಗೆ ಸಿಗ್ತದಂತ ತಿಳ್ಕೊರಿ ಮಟೀರಿಯಲ್. ಅಲ್ಲಿ ಒಂದು 2-3 ಅಂಗಡಿ ಅದು ಈ ಏರಿಯಾಕ್ಕೆ ಒಂದು ಆ ಏರಿಯಾಗ ದೂರ ಇರ್ತಾವೆ. ಅಲ್ಲಿ ನಾವು ಏನದ ಅಂತ ಹೇಳಿದ್ರೆ ಹುಡುಕ್ಯಾಡೋದು ನಮಗೆ ತೊಂದರೆ ಆಗ್ತದೆ ಅಂಥೇಳಿ ನಾವೇನದ ಅಂತ ಹೇಳಿದ್ರೆ ನಾವು ಎಲ್ಲರೂ ಕೂಡಿ ಇರೋದ್ರಿಂದ
ನಾವೆಲ್ಲರೂ ಯಾವಾಗ ನಾವು ಒಗ್ಗಟ್ಟಾಗ್ತೀವಲ್ಲ ಆವಾಗ ಏನದ ನಾವು ಒಬ್ಬೊಬ್ಬರಾಗಿ ಹುಡುಕಾಡೋದು ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಒಂದು ಕಡೆ ಎಲ್ಲಿ ಸೇರ್ತೀವಲ್ಲ ಅಲ್ಲಿ ಎಲ್ಲ ಅಂಗಡಿಗಳು ತಮ್ಮಷ್ಟಕ್ಕೆ ತಾವೇ ಬಂದುಬಿಡ್ತಾರೆ. ಇಲ್ಲಿ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೂ ಏನದು ಒಂದು ಆಸೆ ಇರ್ತದೆ ತಮ್ಮ ಒಂದು ಇದು ವಸ್ತುಗಳನ್ನು ಪ್ರದರ್ಶಿಸುವುದು, ಹಾಗೂ ಅವರು ಒಂದು ಬಿಸ್ನೆಸ್ನೂ ಆಗ್ತದೆ, ಅವರಿಗೆ ಒಳ್ಳೆ ಬಿಸ್ನೆಸ್ನೂ ಆಗ್ತದೆ. ಇಲ್ಲಿ ಇದು 28ನೇ ವಾರ್ಷಿಕ ವಿಜಯಪುರ ಜಿಲ್ಲೆದು 28ನೇ ಸಮ್ಮೇಳನ ನಡೀತಾ ಇದೆ. ಪ್ರತಿ ವರ್ಷ ನಾವೇನದು ಅಂತ ಹೇಳಿದ್ರೆ ಇದು ಮಾಡ್ತಿದ್ದೀವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪರ್ಧೆಗಳು, ಇದು ಕ್ರೀಡಾ ಸ್ಪರ್ಧೆಗಳು ಹಾಗೂ ಮನೋರಂಜನೆ ಕಾರ್ಯಕ್ರಮಗಳು, ವಿವಾಹ ಸಾಮೂಹಿಕ ವಿವಾಹಗಳನ್ನು ನಡೆಸಿಕೊಟ್ಟಿವಿ. ಸಂಘ ನಾವು 1997ರಾಗ ಎಲ್ಲಿ ಕರ್ನಾಟಕಗಳು ಸಂಘ ಇದ್ದಿದ್ದಿಲ್ಲ, ಸಂಘಟನೆಗಳು ಇದ್ದಿದ್ದಿಲ್ಲ ಮಂಟಪದ್ದು. ಅವಾಗ ಏನದ ಫಸ್ಟ್ ನಾವು ಬಿಜಾಪುರದಿಂದ ಪ್ರಾರಂಭವಾಗಿ ಈಗ ಅದು ಕರ್ನಾಟಕ ಮಟ್ಟಕ್ಕೆ ಹೋಗ್ಯದ, ರಾಜ್ಯ ಮಟ್ಟಕ್ಕೆ ಹೋಗ್ಯದ. ಆ ರಾಜ್ಯ ಮಟ್ಟಕ್ಕೆ ಹೋಗಲಿಕ್ಕೆ ಕಾರಣ ನಮ್ಮ ಬಿಜಾಪುರ ಸಂಘಟನೆಯ ಎಲ್ಲ ಸದಸ್ಯರು ಮತ್ತು ಅಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗ್ಯದ ಅಂಥೇಳಿ ನಮಗೆ ರಾಜ್ಯದವರು ಈ ಒಂದು ಇದಕ್ಕೇನದ ಅಂಥೇಳಿ ಬಿಜಾಪುರಕ್ಕೆ ಒಂದು ಕೇಂದ್ರ ಕಚೇರಿ ಅಂಥೇಳಿ ನಮಗೇನದ ನಮ್ಮಿಂದ ಏನೇ ಎಲ್ಲೇ ಕಾರ್ಯಕ್ರಮ ಆದರೂ ಸಹಿತ ನಮ್ಮನ್ನು ಹೇಳಾರ್ದ ಯಾವುದೂ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಹುಟ್ಟಿದ್ದೇ ಸಂಘ ಇಲ್ಲಿ. ಅವಕಾಶ ಪ್ರತಿಯೊಬ್ಬರಿಗೆ ಅವಕಾಶ ಕೊಡ್ತೀವಿ. ಈ ಹೆಚ್ಚಿಗೆ ಜನ ಬಂದರೆ 60 ಜನ ಬರ್ತಾ ಇದ್ದಾರೆ ಸ್ಟಾಲ್ದವರು. ಒಂದು ವೇಳೆ ಅವರು ಮತ್ತೆ ಹೆಚ್ಚಿಗೆ ಜನ ಬಂದರೂ ಸಹಿತ ಅವ್ರಿಗೇನದ ನಾವು ಇದು ಸ್ಟಾಲ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅಷ್ಟೇ ಅಲ್ಲ, ಇನ್ನೊಂದು ಈಗ ಏನಾಗ್ತದೆ ಗೊತ್ತಂದ್ರೆ, ಒಬ್ಬ ಉದ್ಯೋಗ ಮಾಡ್ಕೋತಿರುವಾಗ ಅಚಾನಕ್ಕಾಗಿ ಅವ್ನಿಗೆ ಏನೋ ಒಂದು ತೊಂದರೆ ಆಗಿಬಿಡ್ತದೆ, ಅಥವಾ ಅವ್ನಿಗೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ದಂಧ ಏನದ ಮಾಡೋರ ಮುಂದೆ ಯಾರೂ ಇರೋದಿಲ್ಲ. ಅವನಿಗೆ ಏನಾರೇ ಆಯ್ತು ಅಂತ ತಿಳ್ಕೊರಿ, ಕೆಟ್ಟದ್ದನ್ನು ಬಯಸೋದಿಲ್ಲ. ಏನೋ ಅಚಾನಕ್ ಆಯಿತು, ಮುಂದೆ ಅದನ್ನು ಒರೆಸ್ಕೊಂಡು ಹೋಗೋದಿಲ್ಲ. ಅಂಥ ಸಮಯದೊಳಗೆ ಅವ್ರ ಹೆಣ್ಮಕ್ಳಾಗಲಿ, ಅವ್ರ ಮಕ್ಕಳಾಗಲಿ, ಅಥವಾ ಅವ್ರ ಅಣ್ಣತಮ್ಮರು ಇದು ಮಟೀರಿಯಲ್ ಹಿಂಗೆ ಒಗೆದ್ರು ಏನು ಮಾಡೋದು, ನಡಿ ಇಲ್ಲಿ ಎಕ್ಸಿಬಿಷನ್ ನಡೆದದ, ಅಲ್ಲಿ ಒಯ್ದು ಒಗೆದ್ರಾಯ್ತು, ಯಾರಿಗೆ ಏನು ಬೇಕಾದ್ರೆ ತೊಗೋತಾರ, ಅದೇ ಅವ್ರಿಗೆ ದುಡ್ಡು ಕೆಲಸಕ್ಕೆ ಬರ್ತದೆ. ಅದನ್ನು ಒಂದು ಸೌಕರ್ಯ ಮಾಡಿಕೊಡಾಗತ್ತೀವಿ. ಅಂದರೆ ಹಳಿ ಮಾಲ್. ಲೇಬರ್ ಕಾರ್ಡ್ ಒಂದು ಗೌರ್ಮೆಂಟ್ ಪ್ರೆಸೆಂಟಾಗಿ ಈಗ 15ನೇ ತಾರೀಕಿಗೆ ನಮ್ಮ ರಾಜ್ಯಾಧ್ಯಕ್ಷರು ಅಂಥೇಳಿ ಇವರು ಅಬ್ದುಲ್ ಕರೀಮ್ ಅತ್ತಾರ್ ಬಾಗಲಕೋಟೆ ಇಲ್ಕಲ್ ತಾಲೂಕಿನವರು, ಅವರು ಏನದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವ್ರದ್ದು ಒಂದು ಟೀಮ್ ಅದ, 4 ಜನ ಇರ್ತಾರೆ ಅಲ್ಲಿ ಕಾರ್ಯಕಾರಿ ಸಮಿತಿಯವರು. ಅವ್ರು 4 ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವ್ರಕ್ಕಿಂತ ಮೊದಲು ಅಂದರೆ ಈ ಮೊನ್ನೆ ಆಯ್ಕೆಯಾಗಿದ್ದಾರೆ. ಇದಕ್ಕಿಂತ ಮೊದಲು ದಾವಣಗೆರೆ ಒಳಗೆ ಇದರದ್ದೊಂದು ಆಡಳಿತ ಕಚೇರಿ ಇತ್ತು ಮೊದಲು, ಅವರು ಅಧ್ಯಕ್ಷರಿದ್ದರು. ಅವರು ಸಹ ಈ ನಮ್ಮ ಸಂಘಟನೆಗೆ ಗೌರವಾಧ್ಯಕ್ಷರು, ಅವರು ಆಗಮಿಸ್ತಾ ಇದ್ದಾರೆ. ಇಲ್ಲಿ ನಾನು ರಫೀಕ್ ಎಸ್ ಪುಣೇಕರ್, ಈ ಸಂಘಟನೆಯ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು 97ರಾಗ ಈ ಸಂಘಟನೆಯನ್ನು ರಚನೆ ಮಾಡಿದ್ದು. ಇವರು ಶಾಂತಯ್ಯ ಹಿರೇಮಠ ಅಂಥೇಳಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಅಬ್ದುಲ್ ಅಜೀಜ್ ಬಾಗೇವಾಡಿ ಅವರಿದ್ದಾರೆ, ಮತ್ತು ಸುಹಾಗ ಮಂಟಪ್ ಸುಹೇಲ್ ಇಂಡಿಕರ್ ಇವರಿದ್ದಾರೆ, ಮತ್ತು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಅಂಥೇಳಿ ನಮ್ಮ ಅಜೀಜ್ ಹಾಲಾಯತ್ ಅವರು ಇದ್ದಾರೆ, ತನ್ವೀರ್ ಸೋಲಾಪುರ್, ವಶೀಂ ಕೊಡೇಕಲ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಇವರು ನಂದಿ ಡಿಜಿಟಲ್ದವರು ಇದ್ದಾರೆ, ಸುರ್ಬಿ ಪೀರಾ ಅಂಥೇಳಿ ಅವರು ಇದ್ದಾರೆ. ಇದರೊಳಗೆ ಎಲ್ಲರೂ ಇಮ್ತಿಯಾಜ್ ಮುಲ್ಲಾ ಅವರು ಒಂದು ಒಳ್ಳೆಯ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ಕಾರಣಾಂತರವಾಗಿ ಅವರು ಬರಲಿಲ್ಲ. मंडप देखिए ऊपर हाथ ना करो जरा। हाँ